ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆಗ್ತಾ ಇರೋದನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಿ. ಇರಾನ್ ಮತ್ತು ಇಸ್ರೇಲ್ ನಡುವಣ ಆಗಸ ಏನಿದೆಯಲ್ಲ, ಆಗಸದ ತುಂಬ ಪಟಾಕಿಗಳು ಹಾರ್ತಿವೆಯೇನೋ ಅನ್ನೋ ರೀತಿಯಲ್ಲಿ ಡ್ರೋನ್ಗಳು, ಮಿಸೈಲ್ಗಳು ಹಾರಾಡ್ತಾ ಇವೆ. ಸೊ ಆ ಎರಡೂ ದೇಶಗಳ ನಡುವೆ ಒಂದು ಸಾಧಾರಣ ಯುದ್ಧ ನಡೀಬೋದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಈ ಯುದ್ಧ ಭೀಕರತೆಯ ಕಡೆಗೆ ಹೋಗ್ತಾ ಇದೆ. ಸೊ ಈ ಯುದ್ಧ ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂಥ ಒಂದು ಆತಂಕ ಕೂಡ ಈಗ ಶುರುವಾಗಿದೆ. ಅಷ್ಟರ ಮಟ್ಟಿಗೆ ಈ ಯುದ್ಧ ಒಂದು ಪ್ರಬಲವಾದಂತಹ ಒಂದು ಭೀಕರವಾದಂತಹ ಅನಾಹುತಗಳಿಗೆ ಕಾರಣವಾಗುತ್ತಾ ಅನ್ನುವಂಥ ಒಂದು ಆತಂಕ ಎಲ್ಲ ಕಡೆ ಸೃಷ್ಟಿಯಾಗ್ತಾ ಇದೆ. ಇಸ್ರೇಲ್ ಏನೋ ದಾಳಿ ಮಾಡ್ತು, ಆದರೆ ಇರಾನ್ ಇಷ್ಟೊಂದು ಪ್ರಬಲವಾಗಿ ಪ್ರತೀಕಾರ ತಗೊಳ್ಳುತ್ತೆ, ರಿಟಾಲಿಯೇಟ್ ಮಾಡುತ್ತೆ ಅಂತ ಬಹುಶಃ ವಿಶ್ವದ ನಾಯಕರು ನಿರೀಕ್ಷೆ ಮಾಡಿರಲಿಲ್ಲ. ಸ್ವತಃ ಇಸ್ರೇಲ್ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಇಸ್ರೇಲ್ ಕೂಡ ಈಗ ದಿಗ್ಭ್ರಮೆಗೆ ಒಳಗಾಗ್ಬಿಟ್ಟಿದೆ. ಮೊನ್ನೆ ಇಸ್ರೇಲಿನ ಟೆಲ್ ಅವೀವ್ ನಗರದ ಮೇಲೆ ಇರಾನ್ ಕ್ಷಿಪಣಿಗಳು ದಾಳಿ ಮಾಡಿದಾಗ ನಿಜಕ್ಕೂ ಇಸ್ರೇಲಿಗರು ಶಾಕ್ ಆಗಿದ್ದರು. ಈ ಮಟ್ಟಕ್ಕೂ ಇರಾನ್ ದಾಳಿ ಮಾಡುತ್ತಾ ಅನ್ನುವಂಥದ್ದು. ಈ ಮಧ್ಯದಲ್ಲಿ ಇನ್ನೊಂದು ವಿಚಾರ ಎಲ್ಲ ಕಡೆ ಪ್ರಸ್ತಾಪ ಆಗ್ತಾ ಇದೆ. ಅದೇನದು ಅಂತಂದರೆ ಅದಾನಿ ಪೋರ್ಟ್ ಧ್ವಂಸ ಆಯಿತಾ ಅನ್ನುವಂಥದ್ದು. ಈ ವಿಚಾರ ಇಲ್ಲಿ ಯಾಕೆ ಬಂತು? ಭಾರತದ ನಂಬರ್ 1 ಕೈಗಾರಿಕೋದ್ಯಮಿ ಗೌತಮ್ ಅದಾನಿ ಯಾರಿದ್ದಾರೆ, ಅವರು ಇಸ್ರೇಲ್ನಲ್ಲಿ ಪೋರ್ಟ್ ಒಂದನ್ನು ನಡೆಸ್ತಾರೆ, ಹೈಫಾ ಪೋರ್ಟ್ ಅಂಥೇಳಿ. ಸೊ ಆ ಹೈಫಾ ಪೋರ್ಟ್ ಮೇಲೆ ಇರಾನ್ ದಾಳಿ ಮಾಡಿದೆ. ಆ ಇರಾನ್ ದಾಳಿಯಿಂದಾಗಿ ಹೈಫಾ ಪೋರ್ಟ್ ಸಂಪೂರ್ಣವಾಗಿ ಧ್ವಂಸವಾಗಿದೆ, ನಾಶವಾಗಿದೆ. ಈ ರೀತಿಯ ಮೆಸೇಜ್ಗಳು, ಟ್ವೀಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರೋದಕ್ಕೆ ಶುರುವಾಯಿತು. HRS ಟ್ವೀಟ್ ಅನ್ನುವಂಥ ಒಂದು ಟ್ವೀಟ್ನಲ್ಲಿ ಒಂದು ವಿಚಾರವನ್ನು ಮೊದಲಿಗೆ ಪ್ರಸ್ತಾಪ ಮಾಡ್ತಾರೆ. ಏನದು? ಇರಾನ್ ಮಿಸೈಲ್ಗಳು ಹೈಫಾ ಪೋರ್ಟ್ ಮೇಲೆ ದಾಳಿ ಮಾಡಿದೆ. ಹೈಫಾ ಪೋರ್ಟ್ನಲ್ಲಿ ಇರುವಂತಹ ಏನು ಸರಕು ಸಾಗಣೆ ವ್ಯವಸ್ಥೆ ಏನಿದೆ ಅದೆಲ್ಲವೂ ಸಂಪೂರ್ಣ ನಿಂತು ಹೋಗ್ಬಿಟ್ಟಿದೆ. ಇಸ್ರೇಲ್ ಆಮದು ಮಾಡಿಕೊಳ್ಳುವಂತಹ ಆಯಿಲ್ಗಳ ಪೈಕಿ 30% ಬರುವಂಥದ್ದು ಈ ಹೈಫಾ ಪೋರ್ಟ್ ಮುಖಾಂತರ. ಹಾಗಾಗಿ ಹೈಫಾ ಪೋರ್ಟ್ ಸಂಪೂರ್ಣ ನಾಶವಾಗಿಬಿಟ್ಟಿದೆ ಅನ್ನುವಂಥ ಟ್ವೀಟನ್ನು ಆ HRS ಅನ್ನುವಂಥ ಒಂದು ಟ್ವಿಟರ್ ಹ್ಯಾಂಡಲಲ್ಲಿ ಹೇಳಲಾಗಿತ್ತು. ಇರಾನ್ ಅಪ್ಡೇಟ್ ಅನ್ನುವಂಥ ಇನ್ನೊಂದು ಟ್ವೀಟ್, ಆ ಟ್ವೀಟ್ನಲ್ಲಂತೂ ನೇರವಾಗಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಏನದು? ಅದಾನಿ ಪೋರ್ಟ್ ಮೇಲೆ ಇರಾನಿ ಪಡೆಗಳು ದಾಳಿ ಮಾಡಿವೆ. ಇದರಿಂದಾಗಿ 4 ಬಿಲಿಯನ್ ಮೌಲ್ಯದ ಅದಾನಿ ಪೋರ್ಟ್ ಸಂಪೂರ್ಣ ನಾಶವಾಗಿದೆ. ಸೊ ಸಾಕಷ್ಟು ಆತಂಕಗಳು ಕೂಡ ಅದಾನಿ ವಲಯದಲ್ಲಿ ಆಗ ಕಂಡು ಬಂದಿತ್ತು. ಇದಾದ ಕೂಡಲೇ ಅದಾನಿ ಸಂಸ್ಥೆ ಸಹ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗಿ ಬಂತು. ಅದಾನಿ ಸಂಸ್ಥೆಯ CEO ಒಂದು ಟ್ವೀಟ್ ಮುಖಾಂತರ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಇದೆಲ್ಲವೂ ಸುಳ್ಳು, ಹೈಫಾ ಪೋರ್ಟ್ಗೆ ಯಾವುದೇ ರೀತಿಯಲ್ಲೂ ಧಕ್ಕೆ ಆಗಿಲ್ಲ. ಹೈಫಾ ಪೋರ್ಟ್ನಲ್ಲಿರುವಂತಹ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಮೇಲೆ ಒಂದು ಮಿಸೈಲ್ ಬಿದ್ದಿದ್ದು ನಿಜ, ಆದರೆ ಹೈಫಾ ಪೋರ್ಟ್ ಧ್ವಂಸ ಆಗಿದೆ ಅನ್ನುವಂಥದ್ದು ಸುಳ್ಳು. ಸೊ ಯಾರು ಈ ಟ್ವೀಟ್ಗಳನ್ನು ಹಬ್ಬಿಸ್ತಾ ಇದ್ದಾರೆ, ಆ ಟ್ವೀಟ್ಗಳಲ್ಲಿ ಯಾವ ಫೋಟೋಗಳನ್ನು, ಇಮೇಜ್ಗಳನ್ನು ಹಾಕ್ಕೊಂಡಿದ್ದಾರೆ, ಅದು ವಾಸ್ತವವಾಗಿ ಇರಾನಿನಲ್ಲಿರುವಂತಹ ಟೆಹರಾನಿನಲ್ಲಿರುವಂತಹ ಆಯಿಲ್ ಕಂಪನಿಯ ಮೇಲೆ ಇಸ್ರೇಲ್ ಮಾಡಿದಂತಹ ದಾಳಿಯ ಒಂದು ವಿಡಿಯೋ ಅದು. ಆ ಒಂದು ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಹೈಫಾ ಟವರ್ ಮೇಲೆ ದಾಳಿ ಆಯಿತು, ಅದು ಧ್ವಂಸ ಆಯಿತು, ಹೈಫಾ ಪೋರ್ಟ್ ಧ್ವಂಸ ಆಯಿತು ಅನ್ನುವಂಥ ವಿಚಾರದಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂಥ ಮಾತನ್ನು ಅಲ್ಲಿನ CEO ಟ್ವೀಟ್ ಮುಖಾಂತರ ಹೇಳಿದರು. ಸ್ನೇಹಿತರೆ, ಇಲ್ಲಿ ಹೈಫಾ ಪೋರ್ಟ್ ಅನ್ನುವಂಥದ್ದನ್ನು ಅದಾನಿ ಹ್ಯಾಂಡಲ್ ಮಾಡ್ತಾರೆ, ಅದಾನಿ ಪೋರ್ಟ್ ಹ್ಯಾಂಡಲ್ ಮಾಡುತ್ತೆ. ಅದಾನಿ ಪೋರ್ಟ್ ಈ ಹೈಫಾ ಪೋರ್ಟ್ನಲ್ಲಿ 70% ಪಾಲುದಾರಿಕೆಯನ್ನು ಹೊಂದಿದೆ. ಈ ಹೈಫಾ ಪೋರ್ಟಿನ ಸಂಪೂರ್ಣ ನಿರ್ವಹಣೆ ಅದಾನಿ ಮತ್ತು ಮತ್ತೊಂದು ಕಂಪನಿಯದ್ದು. ಈ ಅದಾನಿ ಪೋರ್ಟ್ ಧ್ವಂಸ ಆಯಿತು ಅನ್ನುವಂಥ ಸುದ್ದಿ ಸಾಕಷ್ಟು ಮಂದಿಗೆ ಒಂದು ರೀತಿಯಲ್ಲಿ ಸಂತೋಷವನ್ನು ಕೊಡ್ತು. ಆದರೆ ಈಗ ಆ ಅದಾನಿ ಪೋರ್ಟ್ನ CEO ಸಹ ಈ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಅದಾನಿ ಪೋರ್ಟ್ ಧ್ವಂಸ ಆಗಿಲ್ಲ ಅಂತ. ಆದರೆ ಅವರು ಇದೇ ದನಿಯಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಅದಾನಿ ಪೋರ್ಟ್ನಲ್ಲಿರುವಂತಹ ಕೆಮಿಕಲ್ ಫ್ಯಾಕ್ಟ್ರಿ ಮೇಲೆ ಒಂದು ಮಿಸೈಲ್ ಬಿದ್ದಿದೆ ಅಂತ. ಹಾಗಾಗಿ ಈ ಟ್ವೀಟ್ಗಳಲ್ಲಿ ಎಲ್ಲೋ ಒಂದು ಕಡೆ ಹುರುಳಿದೆ ಅಂತಲೂ ಅನಿಸುತ್ತೆ.
ಇವರ ಸ್ಪಷ್ಟನೆಯನ್ನು ನೋಡಿದ್ರೆ ಅದಾನಿ ಪೋರ್ಟ್ಗೆ ಏನೂ ಆಗಿಲ್ಲ ಅಂತಲೂ ಅನಿಸುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ವಾಸ್ತವ ಏನು ಅನ್ನೋದು ಗೊತ್ತಾಗುತ್ತೆ.